ಅಂತ ಕೆಲಸ ಲಕ್ಷ್ಮಣ್ ಸವದಿ ಅವರು ಮಾಡುವಂಥ ಒಂದು ಸಾಮರ್ಥ್ಯ ಅವರಲ್ಲಿದೆ. ಹೀಗಾಗಿ ನೀವು ಕೇವಲ ಗಾಣಿಗ ಸಮಾಜಕ್ಕೆ ಕೊಟ್ಟಂಗಾಗೋದಿಲ್ಲ, ಒಬ್ಬ ಸಮರ್ಥ ಕಾಂಗ್ರೆಸ್ ಪಕ್ಷದ ನಾಯಕನಿಗೆ ಸ್ಥಾನ ಕೊಟ್ಟಂಗಾಗ್ತದೆ. ಅದ್ರ ಜೊತೆಗೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಗಾಣಿಗರಿಗೆ ಸಮಾಧಾನದ ನಿಟ್ಟುಸಿರು ಬಿಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗ್ತದೆ. ತಾವು ಮಾಡಿ ಕೊಡದೇ ಇದ್ರೆ ಮುಂದಿನ ದಿನಮಾನದಲ್ಲಿ ಈ ಸಮಾಜ ಯಾವುದಾದರೂ ವ್ಯತಿರಿಕ್ತ ನಿರ್ಣಯ ಕೈಗೊಂಡ್ರೆ ನಾವು ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡರು ಅದಕ್ಕೆ ಹೊಣೆ ಆಗೋದಿಲ್ಲ. ಯಾಕಂದರೆ ಅವರೆಲ್ಲರೂ ನಮ್ಗೆ ಕೇಳ್ತಾ ಇದ್ದಾರೆ, ನೀವೇನ್ರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದೀರಿ, ಕಾಂಗ್ರೆಸ್ದಾಗ ಮುಖಂಡರಾಗಿದ್ದೀರಿ, ನೀವು ಯಾಕಿರ್ತೀರಿ? ಕಾಂಗ್ರೆಸ್ ಪಕ್ಷದೊಳಗೆ ಇವತ್ತಿಗೂ ಮಂತ್ರಿ ಮಾಡಿಲ್ಲ, ನೀವೆಲ್ಲ ಜಿಲ್ಲಾ ಅಧ್ಯಕ್ಷರಾಗಿ ಯಾಕಿರೋದು? ನೀವೆಲ್ಲ ಕಾಂಗ್ರೆಸ್ ಪಕ್ಷದಾಗ ಯಾಕಿರ್ತೀರಿ? ಒಂದು ನಮ್ಮ ಸಮಾಜಕ್ಕೆ ಮಂತ್ರಿನೇ ಇಲ್ಲಪ್ಪ ಅಂದ್ರೆ ನಮಗೆ ಬಹಳ ನೋವಿನಿಂದ ಅವ್ರಿಗೆ ಏನು ಉತ್ತರ ಕೊಡಬೇಕೋ ತಿಳಿತಾ ಇಲ್ಲ. ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ನಾವೆಲ್ಲ ಕಾಂಗ್ರೆಸ್ ಮುಖಂಡರು ಈ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಜನ ಇದ್ದೇವೆ. ನೀವು ಈ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತೇಳಿ ಈ ವಾಹಿನಿಗಳ ಮುಖಾಂತರ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮುಸ್ಲಿಂ ಅವರು, ಮೈನಾರಿಟಿ ಅವರು ಜಮೀರ್ ಅಹಮದ್ ಖಾನಿಗೆ ಡಿ.ಸಿ.ಎಂ ಸ್ಥಾನ ಕೊಡೋದು ಅಂತ, ಎಂ.ಬಿ. ಪಾಟೀಲ್ ಅವರ ಅಭಿಮಾನಿ ಅವರು ಡಿ.ಸಿ.ಎಂ ಕೊಡೋ ಹಾಗೂ ದಲಿತರು ಡಿ.ಸಿ.ಎಂ ಕೊಡೋ ಅಂತ, ಯಾರಿಗೆ ಕೊಡಬೇಕು? ಈಗಾಗಲೇ ನಾನು ಸೌದಿ ಅವರನ್ನ ಉಪಮುಖ್ಯಮಂತ್ರಿ ಮಾಡ್ರಿ ಅಂತ ಆಗ್ರಹ ಮಾಡಿದೆ. ಎಷ್ಟು ಜನರಿಗೆ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ತಮ್ಮ ಪ್ರಶ್ನೆ. ಯಾಕೆ ನಾನು ಸೌದಿ ಅವ್ರಿಗೆ ಹೇಳಿದೆ ಅಂದರೆ, ಹಿಂದೆ ಅವರು ಬೇರೆ ಪಕ್ಷದಲ್ಲಿದ್ದಾಗ ಅವರು ಸೋತರೂ ಸಹ ಆ ಪಕ್ಷ ಅವರನ್ನು ಗುರುತಿಸಿ ಉಪಮುಖ್ಯಮಂತ್ರಿ ಮಾಡ್ತು. ಸಾಮಾನ್ಯ ಅಲ್ಲ, ಯಾಕಂದರೆ ಆ ಸಮರ್ಥ ನಾಯಕತ್ವ ಅವರಲ್ಲಿ ಇದೆ ಅಂತೇಳಿ ಮಾಡ್ತು. ನಾನು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ವಿನಂತಿ ಏನು ಮಾಡ್ಕೊಳ್ತೀನಿ ಅಂದರೆ, ಟಿಕೆಟ್ ಯಾಕೆ ಕೊಟ್ಟಿಲ್ಲ? ಉಪಮುಖ್ಯಮಂತ್ರಿ ಅದಕ್ಕೆ ಅವ್ರು ಬಿಟ್ಟು ಉಪಮುಖ್ಯಮಂತ್ರಿ ಮಾಡಿದ್ರು, ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಅವ್ರು ಬಿಟ್ಟು ಇವತ್ತು ಕಾಂಗ್ರೆಸ್ಗೆ ಬಂದ್ರಲ್ಲ. ಅವ್ರು ಟಿಕೆಟ್ ಕೊಟ್ಟರೆ, ದಯಮಾಡಿ ಒಂದು ಮಾತು ಹೇಳ್ತೀನಿ, ಅವರಿಗೆ ಟಿಕೆಟ್ ಕೊಟ್ಟಿದ್ರು ಅಥವಾ ಅವ್ರು BJPಯಲ್ಲಿದ್ದರೆ ಇವತ್ತು ಕಾಂಗ್ರೆಸ್ ಪಕ್ಷ ಇನ್ನೂ 20ರಿಂದ 25 ಸೀಟ್ಗಳನ್ನು ಕಡಿಮೆ ಆಗ್ತಿತ್ತು. ಇವತ್ತು ಲಕ್ಷ್ಮಣ್ ಸವದಿ ಅವ್ರು ಬಂದ್ರು ಅಂತೇಳಿ ಇವತ್ತು ತಾವೆಲ್ಲ ಮಾತಾಡ್ತೀರಿ, ಗಾಣಿಗರು ನೀವೆಲ್ಲ BJP ಪರವಾಗಿದ್ದೀರಿ ಅಂತೇಳಿ ನನಗೆ ಕೇಳಿಸ್ತದ, ನಮಗೆಲ್ಲ ಗೊತ್ತಾಗ್ತದೆ ಯಾಕಿದ್ದಾರ. ಭಾರತೀಯ ಜನತಾ ಪಕ್ಷದವರು ಒಂದು ಸಪೋನೆ ಇಲ್ಲಿ ಕರ್ನಾಟಕದ ಬಂದಾಗ 3 ಮಂದಿಗೆ ಮಂತ್ರಿಯನ್ನು ಮಾಡಿದ್ರು, ಲಕ್ಷ್ಮಣ್ ಸವದಿ ಅವರಿಗೆ, ಬೆಳ್ಳುಬ್ಬಿ ಅವರಿಗೆ, BG ಪುಟ್ಟಸ್ವಾಮಿ ಅವರಿಗೆ. ನಾವು 80 ವರ್ಷಗಳ ಕಾಲ ಇದ್ದಂಥ ಸರ್ಕಾರ ಇವತ್ತು ನೀವು ಕನಿಷ್ಠ 70 ವರ್ಷ ಈ ರಾಜ್ಯವನ್ನು ಆಳಿದಿರಿ. ಇವತ್ತು ನೀವು ಒಂದು ಸ್ಥಾನವನ್ನು ಕೊಟ್ಟರೆ ಈ ಸಮಾಜ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಧ್ಯೇಯ ಏನದಪ್ಪ ಅಂದ್ರೆ ಸಾಮಾಜಿಕ ನ್ಯಾಯ ಕೊಡಬೇಕು, ಎಲ್ಲ ಸಮಾಜಗಳಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಇವತ್ತು ನೀವು ಲಿಂಗಾಯತರೊಳಗೆ ಅನೇಕ ಒಳಪಂಗಡಗಳದಾವೆ, ನೀವು ಲಿಂಗಾಯತರಿಗೆ ಯಾರಿಗೋ ಕೊಟ್ಬಿಟ್ಟಿನಪ್ಪ ಅಂದ್ರೆ ಇವತ್ತು 80 ವರ್ಷದಿಂದ ಒಂದು ಸಮಾಜಕ್ಕೆ ಕೂಗೈತಪ್ಪ ಅಂದ್ರೆ ಅದಕ್ಕೆ ಲಕ್ಷ್ಯ ಕೊಡಬೇಕು ಅಂತಕ್ಕಂಥ ಆಗ್ರಹ ನಂದೈತಿ. ಅಷ್ಟು ಕೆಪೇಬಲ್ ಅದಾರ ತಿಳ್ಕೊಂಡು ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡ್ರಿ ಅಂತೇಳಿ ನಂದು ಆಗ್ರಹ ಐತಿ. ಓಕೆ. ಚಿತ್ರದುರ್ಗ ಜಿಲ್ಲೆಯಿಂದ ವೀರೇಂದ್ರ ಪಪ್ಪಿ ಅವರು, ಇವತ್ತು ಈ 3 ಜನರಲ್ಲಿ ವೀರೇಂದ್ರ ಪಪ್ಪಿ ಅವರು ನಾನು ಇದೇ ಪ್ರಥಮ ಬಾರಿಗೆ ಬಂದಿದ್ದೀನಿ. ನನ್ನ ಪರವಾಗಿ ನಮ್ಮ ಸಮಾಜದ ಹಿರಿಯರಾದ ಸೌದಿ ಅವರನ್ನ, ಸಂಗಮೇಶ್ ಅವರನ್ನ ಸಚಿವ ಸ್ಥಾನಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ಪತ್ರಿಕಾ ಪ್ರಕಟಣೆ ಮೂಲಕ ಹೇಳಿದ್ದಾರೆ. ಇವತ್ತು ಲಕ್ಷ್ಮಣ್ ಸವದಿ ಅವ್ರನ್ನ ಕುರಿತು ನಾವು ತಮಗೆ ವಿನಂತಿಯನ್ನು ಮಾಡ್ಕೊಳ್ಳೋದೇನೆಂದರೆ, ಅವರು ಭಾರತೀಯ ಜನತಾ ಪಕ್ಷದಲ್ಲಿದ್ದು ಚುನಾವಣೆಯಲ್ಲಿ ಸೋತಾಗ ಆ ಪಕ್ಷ ಅವರನ್ನು ಕರೆದು ಉಪಮುಖ್ಯಮಂತ್ರಿಯನ್ನು ಮಾಡಿತ್ತು. ತದನಂತರ ಆ ಪಕ್ಷದಲ್ಲಿ ಅವರಿಗೆ ಗೌರವವಾಗಿ ನಡೆದುಕೊಳ್ಳಲಿಲ್ಲ ಅಂತ ಒಬ್ಬ ಉಪಮುಖ್ಯಮಂತ್ರಿ ಆದಂಥ ಮನುಷ್ಯನಿಗೆ ಟಿಕೆಟ್ ಸಿಗಲಿಲ್ಲ ಅಂತೇಳಿ ಅವರು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಾಗ ನಮ್ಮ ರಾಜ್ಯದ ಅಂದಿನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಇಂದಿನ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ನೇರವಾಗಿ ಮಾತಾಡಿ ವಿಶೇಷ ವಿಮಾನದ ಮುಖಾಂತರ ಅವ್ರನ್ನ ಬೆಂಗಳೂರಿಗೆ ಕರೆಸ್ಕೊಂಡು ಅಂದಿನ ನಾಯಕರಾದ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು ಅವರು, ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು, ನಿಮ್ಮ ಘನತೆಗೆ ತಕ್ಕಂತೆ ನಾವು ಯೋಗ್ಯವಾದ ಸ್ಥಾನಮಾನಗಳನ್ನು ನೀಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟು ಅವ್ರನ್ನ ಕರ್ಕೊಂಡಿದ್ರು. ಅವರು ಪಕ್ಷಕ್ಕೆ ಬಂದು ಅಥಣಿಯಿಂದ ಸ್ಪರ್ಧೆ ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ 2ನೇ ಅತಿ ಹೆಚ್ಚಿನ ಮತಗಳ ಅಂತರದಿಂದ, ಅಂದರೆ 76,000 ಮತಗಳ ಅಂತರದಿಂದ ಆಯ್ಕೆಯಾಗಿ ಬಂದರು. ಇದು ಅವರ ಜನಪ್ರಿಯತೆಗೆ ಒಂದು ಕಾರಣ, ಸಾಕ್ಷಿ. ಅಷ್ಟೇ ಅಲ್ಲ, ಅವರು ಅಥಣಿಯಲ್ಲಿ ನಾಮಿನೇಷನ್ ಕೊಟ್ಟು ಉತ್ತರ ಕರ್ನಾಟಕದ ಸುಮಾರು
25ರಿಂದ 30 ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳ ಪರವಾಗಿ ಚುನಾವಣೆ ಪ್ರಚಾರವನ್ನು ಮಾಡೋದು. ಚುನಾವಣೆ ಮುಗಿದು ಆರ್ಸಿ ಬಂದ ಮೇಲೆ ಸಮಾಜ ಬಾಂಧವರು ಬೆಂಗಳೂರಿನ ಶಾಸಕರ ಭವನದಲ್ಲಿ ಪರಮ ಪೂಜ್ಯ ಜಯದೇವ ಗುರುಗಳ ನೇತೃತ್ವದಲ್ಲಿ ಒಂದು ಸಭೆ ಕರೆದಾಗ ಸುಮಾರು 20ರಿಂದ 25 ಜನ ಶಾಸಕರು ಲಕ್ಷ್ಮಣ್ ಸವದಿ ಅವರು ನಮ್ಮ ಪ್ರಚಾರಕ್ಕೆ ಬಂದರು, ನಿಮ್ಮ ಸಮಾಜ ನಮ್ಮ ಬೆನ್ನೆಲುಬಿಗೆ ನಿಂತು ಅಂತೇಳಿ ನಾವೆಲ್ಲ ಚುನಾವಣೆಯಲ್ಲಿ ಆರಿಸಿ ಬಂದೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇಂಥ ಒಂದು ಶಕ್ತಿಯನ್ನು ಕೊಟ್ಟಂಥ ನಾಯಕನಿಗೆ ನೀವು ಯಾವುದೋ ಕಾರಣಕ್ಕಾಗಿ ಸಚಿವ ಸಂಪುಟದಿಂದ ದೂರ ಇಟ್ಟರೆ ಮುಂದಿನ ದಿನಮಾನದಲ್ಲಿ ಗಾಣಿಗ ಸಮಾಜ ಇಡೀ ರಾಜ್ಯದಲ್ಲಿ ನಾವು ಏನು ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡೋದಕ್ಕೆ ಸಿದ್ಧರಾಗಿ ನಮ್ಮ ಸಮಾಜ ಬಾಂಧವರು ನಿಂತಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷನೂ ಹೌದು, ಅಖಿಲ ಕರ್ನಾಟಕ ಗಾಣಿಗ ಸಮಾಜದ ಅಧ್ಯಕ್ಷನೂ ಹೌದು. ನಾನು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ಮುಖಂಡರಾದಂಥ ಶ್ರೀಯುತ DK ಶಿವಕುಮಾರ್ ಸಾಹೇಬರಲ್ಲಿ, ಹಿಂದಿನ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗಗಳ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ, ನಾಳೆ KPCC ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸತಕ್ಕಂಥ ನೂತನ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಯುತ BK ಹರಿಪ್ರಸಾದ್ ಸಾಹೇಬರಲ್ಲಿ, ವಿಶೇಷವಾಗಿ ಕರ್ನಾಟಕ ರಾಜ್ಯದಿಂದ ರಾಜ್ಯಸಭಾ ಸದಸ್ಯರಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಲ್ಲಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರುಗಳಾದ ರಾಹುಲ್ ಜಿ ಅವರಲ್ಲಿ, ವೇಣುಗೋಪಾಲ್ ಅವರಲ್ಲಿ, ಸುರ್ಜೇವಾಲರವರಲ್ಲಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ನೀವು ನಾಳೆ ಸಚಿವ ಸಂಪುಟದ ವಿಸ್ತರಣೆಯ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರನ್ನ, BK ಸಂಗಮೇಶ್ ಅವ್ರನ್ನ ತಮ್ಮ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಬೇಕು. ಶ್ರೀಯುತ ಲಕ್ಷ್ಮಣ್ ಸವದಿ ಅವರಿಗೆ ಕೊಟ್ಟಿತ್ತು, ಈ ಕಾಂಗ್ರೆಸ್ ಪಕ್ಷದಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮಾಧ್ಯಮದ ಮಿತ್ರರು ಬಹಳಷ್ಟು ಮಂದಿ ಪ್ರಶ್ನೆಯನ್ನು ಮಾಡೋದು, ನೀವೆಲ್ಲ ಕುಡದೇ ಇದ್ರೆ ಏನು ಮಾಡ್ತೀರಿ ಅನ್ನೋದು. ನಾವು ಇವತ್ತು ಆಶಾಭಾವನೆಯಿಂದ ಪಕ್ಷದ ಮುಖಂಡರಲ್ಲಿ, ನಾಯಕರಲ್ಲಿ, ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಕುಡದೇ ಹೋದ ನಂತರ ನಾವೆಲ್ಲರೂ ಇಡೀ ರಾಜ್ಯಾದ್ಯಂತ ನಮ್ಮ ಸಂಘಟನೆ ಮುಖಾಂತರ ನಾವೆಲ್ಲ ಮೈಸೂರಿನಿಂದ ವಿಜಯಪುರದವರೆಗೆ, ಬೀದರ್ದಿಂದ ಮಂಗಳೂರಿನವರೆಗೆ ಎಲ್ಲ ಜಿಲ್ಲೆಯಲ್ಲಿಯೂ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಕೊಡಗು ಜಿಲ್ಲೆಯನ್ನು ಹೊರತುಪಡಿಸಿ ಪ್ರವಾಸ ಮಾಡಿದ್ದೀನಿ. ಎಲ್ಲ ಜಿಲ್ಲೆಯಲ್ಲಿ ಜನರಿದ್ದಾರೆ. ಆ ಜನರು ನಮಗೆ ಎಲ್ಲರಿಗೂ ಲಕ್ಷ್ಮಣ್ ಸವದಿ ಅವರಿಗೆ ಮಂತ್ರಿ ಆಗಬೇಕು ಅಂತೇಳಿ ಆಶಾಭಾವನೆ ಇದ್ದಾರೆ. ಅವರಿಗೆ ನಿರಾಶೆ ಮಾಡಬೇಡಿ, ಕೊಡಬೇಕು ಅಂತೇಳಿ ಸನ್ಮಾನ್ಯ ಶ್ರೀ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಆಂಗ್ಲ ಭಾಷೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ, ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಮತ್ತೊಬ್ಬ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮದನ್ ಗೋಪಾಲ್ರವರಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು AICC ಉಸ್ತುವಾರಿಗಳಾದಂಥ ರಣದೀಪ್ ಸಿಂಗ್ ಸುರ್ಜೇವಾಲ್ರವರಲ್ಲಿ ನಾವು ಇವತ್ತು ಮನವಿಯನ್ನು ಕೊಡೋದ್ರ ಮುಖಾಂತರ ಗಾಣಿಗ ಸಮಾಜ ಈ ವಿಜಯಪುರ ಜಿಲ್ಲೆ ಪರವಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಇದು ಗೌರವಪೂರ್ವಕವಾಗಿ ಅವರಿಗೆ ಸಲ್ಲಿಸ್ತಾ ಇದ್ದೀನಿ. ಇದನ್ನು ತತ್ಕ್ಷಣ ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ ತರತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ಆಶಾಭಾವನೆಯಿಂದ ಇದನ್ನು ಸಬ್ಮಿಟ್ ಮಾಡ್ತಾ ಇದ್ದೀನಿ. ಕರ್ನಾಟಕದ ಸಚಿವ ಸಂಪುಟದಲ್ಲಿ ಗಾಣಿಗ ಸಮಾಜದ ಶಾಸಕರಿಗೆ ಸಚಿವ ಸ್ಥಾನ ನೀಡಲು ವಿನಂತಿ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ ಲಿಂಗಾಯತ ಗಾಣಿಗ, ಸಜ್ಜನ ಗಾಣಿಗ, ಕರಿಕುಲ ಗಾಣಿಗ, ಕಲಶೆಟ್ಟಿ ಗಾಣಿಗ, ಪಂಚಮ ಗಾಣಿಗ, ಶೆಟ್ಟಿ ಗಾಣಿಗ, ಜ್ಯೋತಿಪನ ಗಾಣಿಗ, ನಗರ ಜ್ಯೋತಿಪನ ಗಾಣಿಗ, ಶಿವಜ್ಯೋತಿಪನ ಗಾಣಿಗ, ಒಂಟೆತ್ತು ಗಾಣಿಗ, ಜೋಡೆತ್ತು ಗಾಣಿಗ, ತೇಲಿ ಗಾಣಿಗ, ದೇವಗಾಣಿಗ, ಶೆಟ್ಟಿ ಗಾಣಿಗ ಈ ರೀತಿ ಅನೇಕ ಒಳಪಂಗಡಗಳನ್ನು ಹೊಂದಿರುವ ಗಾಣಿಗ ಸಮಾಜ ನಾವೆಲ್ಲರೂ ಒಗ್ಗಟ್ಟಾಗಿ ರಾಜ್ಯದಲ್ಲಿ 40ರಿಂದ 50 ಲಕ್ಷ ಜನಸಂಖ್ಯೆ ಇದ್ದೇವೆ. ಇದನ್ನು ನಾನು ಅಂದಾಜು ಹೇಳ್ತಾ ಕಾಂಗ್ರೆಸ್ಗೆ ಹೋಗ್ಬೇಕಾದ್ರೆ ಲಕ್ಷ್ಮಣ್ ಸವದಿ ನಯವಿನಾಯತಿನ ಕರ್ಕೊಂಡ್ರು ಮುಂದೆ ಯಾವುದೇ ಥರ ಅವ್ರಿಗೆ ಮುನ್ನೆಲೆ ತರ್ತಾ ಇಲ್ಲ. ಯಾಕೆ ಸಮಸ್ಯೆ ಏನಾಗತ್ತದ? ಅದು ನೋಡ್ರಿ, ಅದು ಸಮಸ್ಯೆ ಸರ್ಕಾರದಾಗ ಏನೋ ಇರ್ತದ, ಅದು ಅವರು ಬಿಟ್ಟು ವಿಚಾರ. ನಾವು ಅಷ್ಟು ದೊಡ್ಡವರಲ್ಲ. ಅದು ಈಗ ಅವರಿಗೆ ಕರೆಸ್ಕೊಂಡು ಅಲ್ಲಿಂದ ವಿಮಾನದಾಗ ಒಯ್ದು ಟಿಕೆಟ್ ಕೊಟ್ಟು ಆರಿಸ್ತಂದು ಇಡೀ
ಪ್ರಥಮ ಕರ್ನಾಟಕದಾಗೆ 2ನೇ ಹಂತದಾಗ ಆರಿಸಿ ಬಂದವರು ಲಕ್ಷ್ಮಣ ಸವದಿ ಸಾವ್ಕಾರರು. ಆದ್ರೆ ಅವರಿಗೆ 1ನೇ ಹಂತದಾಗೆ ಕೊಡಬೇಕಾಗಿತ್ತು, ಆದರೂ ಕೊಟ್ಟಿಲ್ಲ. ಇರ್ಲಕ್ಕ ಇನ್ನು 2ನೇ ಹಂತದಾಗಾದ್ರೂ ಕುಡಿಯಬೇಕು, ಸಚಿವ ಸ್ಥಾನ ಕುಡಿಯಬೇಕು. ನಿಮ್ಮ ಹೆಸರು? ಮಲ್ಲಣ್ಣ ಮನಗೋಳಿ, ಸಿಂದಗಿ ತಾಲೂಕಾ ಗಾಣಿಗೆ ಸಮಾಜದ ಅಧ್ಯಕ್ಷರು. ಸಮಾಜದಿಂದ ಮಿನಿಸ್ಟರ್ ಕೊಡಬೇಕಾಗಿ ಮತ್ತು ಅವರು ಡಿ ಕೆ ಶಿವಕುಮಾರ ಮತ್ತು ಸಿದ್ದರಾಮಯ್ಯ ಸಾಹೇಬರು ಕರೆಸಿ ಅವರನ್ನ ಆಹ್ವಾನಿಸಿ ಪಕ್ಷಕ್ಕೆ ಸೇರಿಸಿಕೊಂಡು ಅವರನ್ನ ಈಗ ಕಡೆಗಣಿಸಿದ್ದು ಮಹಾ ತಪ್ಪ. 1ನೇ ಹಂತದಲ್ಲಿ ಕೊಡಬೇಕಾಗಿತ್ತು, ಆದರೂ ಈಗ 2ನೇ ಹಂತದಾಗಾದರೂ ಕೊಡ್ತಾರಂತ ನಾವು ಭಾವಿಸಿಕೊಂಡಿದ್ದೀವಿ. ಏನೇ ಇದ್ದರೂ ನಮ್ಮ ಸಮಾಜ ಈ ಇಡೀ ಕರ್ನಾಟಕ ರಾಜ್ಯದಂತ ಹೋರಾಟ ಮಾಡಬೇಕಾಗ್ತದ. ಈ ಇಷ್ಟರ ಮೇಲೆ ಸಚಿವ ಸ್ಥಾನ ಕೊಟ್ರ ನಮ್ಮ ಸಮಾಜಕ್ಕೆ ಒಂದು ಏನೋ ಕೊಡುಗೆ ಕೊಟ್ಟಂಗೆ ಆಗ್ತದಂತ ನಮ್ಮೆಲ್ಲರ ಅಪೇಕ್ಷೆ. ಇಡೀ ಬಿಜಾಪುರ ಜಿಲ್ಲಾದಂತ ನಮ್ಮ ಸಮಾಜದವರು ಎಲ್ಲರೂ ಕಳಕಳಿಯಿಂದ ವಿನಂತಿಸುತ್ತೇವೆ. ಬಿಜಾಪುರ ಜಿಲ್ಲಾ ಎಲ್ಲ ತಾಲೂಕಿನ ಗಾಣಿಗ ಸಮಾಜದವರು ಒಗ್ಗೂಡಿ ಬಿಜಾಪುರದಲ್ಲಿ ರ್ಯಾಲಿ ಮಾಡ್ತಕ್ಕದ್ದು, ಪ್ರತಿಭಟನೆ ಮಾಡ್ತಕ್ಕದ್ದು ಯಾತಕ್ಕಂದ್ರೆ ನಮ್ಮ ಸಮಾಜದ ಹೆಮ್ಮೆಯ ನಾಯಕರಾದಂಥ ಶ್ರೀ ಲಕ್ಷ್ಮಣನ ಸವದಿ ಸಾವ್ಕಾರವರು ಅವರಿಗೆ ಸಚಿವ ಸ್ಥಾನ ಕೊಡ್ಲಾರ ಬಟ್ಟೆಗೆ ನಾವು ಈ ಥರ ರ್ಯಾಲಿ ಮಾಡ್ತಾ ಇದ್ದೆವು. ಸಚಿವ ಸ್ಥಾನ ಕೊಡಬೇಕಾಗಿತ್ತು. ಯಾಕೆ ಕೊಡಲಾಗ್ಯದ ಅಂದ್ರೆ ಅವ್ರದಿಂದೇ ಕುರ್ಚಿ ಹಿಡಿದಂಥ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಅವರಿಗೆ ಕುರ್ಚಿ ಕೊಡಲಾಗ್ಯಾರಂದ್ರ ಇದ್ಯಾವ ಲೆಕ್ಕ? ನಮ್ಮ ಸಮಾಜದ ರಾಜ್ಯದಾಗ 50,000 ಮತಸಂಖ್ಯೆಗಳು, 50 ಲಕ್ಷ ಮತಸಂಖ್ಯೆ ಇರೋಂಥ ಸಮಾಜ ಅದ. ನಮ್ಮ ಸಮಾಜಕ್ಕೆ ಬಿಟ್ರೆ ಯಾವುದೂ ಗುರುತಿಸೇ ಇಲ್ಲ. ಸ್ವಾತಂತ್ರ್ಯ ಸಿಕ್ಕಾದಾಗ ಅಂತ ನೋಡಿದ್ರೆ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜದವ್ರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ನಮ್ಮ ಸಮಾಜದವರಿಗೆ ಸಚಿವ ಸ್ಥಾನ ಕೊಡ್ರಿ, ಸೌದಿಯವ್ರಿಗೆ ಸಚಿವ ಸ್ಥಾನ ಕೊಟ್ರೆ ನಮ್ಮ ಸಮಾಜ ಎಲ್ಲಕ್ಕೂ ಸೌದಿಯ ರೆಕಾರ್ಡ್ ಬಟ್ ಮಾಡಿ ತೋರಿಸ್ತಾರೆ, ಆ ಕಡೆ ಇರ್ತದ. ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ ಸೌದಿಯ ರೆಕಾರ್ಡ್ ಬಟ್ ಮಾಡ್ತಾರೆ, ಆ ಕಡೆ ನಮ್ಮ ಸಮಾಜ ಒಳಗ್ತದ ಅಂತೇಳಿ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅಲ್ಲಿ ಮನವಿ ಮಾಡ್ತೇನೆ ಮತ್ತು ರಾಜ್ಯ ಅಧ್ಯಕ್ಷರಾದ ಬಿ ಕೆ ಹರಿಪ್ರಸಾದ್ ಅವರಲ್ಲಿ ಮನವಿ ಮಾಡ್ತೀನಿ. ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಲ್ಲಿ ಮನವಿ ಮಾಡ್ತೀನಿ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಮನವಿ ಮಾಡ್ತೀನಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನನ್ನ ಹೆಸರು ಪ್ರಕಾಶ್ ಪಾರ್ಸ್ನಳ್ಳಿ, ಕನ್ನೊಳ್ಳಿ ತಾಲೂಕು ಸಿನಿಗಿ, ಕನ್ನೊಳ್ಳಿ ಗಾಣಿಗ ಸಮಾಜ ಯುವ ಮುಖಂಡರು. ಏನು ಪ್ರತಿಭಟನೆ ಮಾಡಿದ್ದೇವೆ ಅದರ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಸಮಾಜ ಇಲ್ಲಿವರೆಗೂ ಸಚಿವ ಸ್ಥಾನ ಯಾವುದೂ ಕೊಟ್ಟಿಲ್ಲ. ಸಾಕಷ್ಟು ಈಗಾಗಲೇ ಕೇವಲ 2-3 ಜನ ಮಾತ್ರ ನಮ್ಮ ಸಚಿವ ಇದ್ದಾರೆ. ಅವರಲ್ಲಿ ಅಟ್ಲೀಸ್ಟ್ ನಮ್ಮ ಹಿರಿಯರು, ಮುತ್ಸದ್ದಿಗಳು, ಪ್ರಭಾವಿಗಳು, ಉತ್ತರ ಕನ್ನಡದ ಪ್ರಭಾವಿ ರಾಜಕಾರಣದಲ್ಲಿ ಮುಂಚೂಣಿಯಲ್ಲೇ ಇರುವಂತ ನಮ್ಮ ಲಕ್ಷ್ಮಣ ಸವದಿಯವರು ಈಗ ಶಾಸಕರು ಅಥಣಿ ಮತಕ್ಷೇತ್ರದಿಂದ ಅವರು ಕೇವಲ ಸಮಾಜಕ್ಕಾಗಿ ಅಷ್ಟೇ ಮಾಡಿಲ್ಲ, ಅಥಣಿಯಲ್ಲಿ ಸಮಾಜ ಬಿಟ್ಟು ಎಲ್ಲ ಸಮಾಜಕ್ಕೂ ನ್ಯಾಯ ಒದಗಿಸಿಕೊಡಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅವರು ಅದೇ ಕಾರಣಕ್ಕಾಗಿ ಅವರು ಈ ಒಂದು ವಿಧಾನಸಭೆಯಲ್ಲಿ ಅತಿ ಹೆಚ್ಚಿನ ಮತದ ಅಂತರದಿಂದ ಗೆದ್ದು ಬಂದಿದ್ದಾರೆ. ಇದು ಸಾಮಾನ್ಯ ಅಲ್ಲ. ಯಾಕಂದ್ರೆ ಅಥಣಿಯಲ್ಲಿ ನಮ್ಮ ಸಮಾಜ ಬಹಳ ಕಡಿಮೆ ಇದ್ರು, ಅಲ್ಲಿ ಅತಿ ಹೆಚ್ಚಿನ ಮತದಿಂದ ಗೆಲ್ಲಬೇಕಾದರೆ ಅವರು ಎಲ್ಲ ಸಮಾಜಗಳಿಂದ ಎಷ್ಟು ಒಡನಾಟ ಇದೆ, ಎಲ್ಲರ ಸಮಾಜಕ್ಕೆ ಎಷ್ಟು ಉದ್ಧಾರ ಮಾಡಿದ್ದಾರೆ ಅನ್ನುವಂಥದ್ದು ತೋರಿಸಿಕೊಡ್ತದೆ. ಈ ಅವರ ಎಲಿಜಿಬಿಲಿಟಿ, ಅವರು ಸಚಿವ ಸ್ಥಾನ ಕೊಡಕ್ಕೆ ಎಲ್ಲವ ಅರ್ಹತೆ ಮೀರಿ ಅವರಲ್ಲಿ ಗುಣಗಳಿದ್ದಾವೆ. ದಯಮಾಡಿ ಆ ಒಂದು ಗುಣಗಳನ್ನು ಕನ್ಸಿಡರ್ ಮಾಡಿ ಅವರಿಗೆ ಸಚಿವ ಸ್ಥಾನ ಕೊಡ್ಲಿಕ್ಕೆ ಬೇಕು, ಕೊಡ್ತಾರಂತ ನಮ್ಮ ಒಂದು ಆಶೆ ಇದೆ. ನನ್ನ ಹೆಸರು ಬಿ ಪಾಸೋಡಿ, ಬಿಜಾಪುರ ಜಿಲ್ಲಾ ಗಾಣಿಗ ಸಮಾಜ ಅಧ್ಯಕ್ಷ. ಗಾಣಿಗರ ಸಮಾಜದ ರ್ಯಾಲಿಯ ಎಲ್ಲ ನನ್ನ ಗಾಣಿಗರ ಸಮಾಜದ ಬಂಧುಗಳೇ ಹಾಗೂ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರು, ಇವತ್ತಿನ ಒಂದು ಹೋರಾಟದ ಒಂದು ಉದ್ದೇಶ ಏನಂದರೆ, ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಅವರು ನಮ್ಮೆಲ್ಲ ಸಮಾಜದ ಹಿರಿಯರು, ಹೃದಯವಂತರು, ಈಗಾಗಲೇ ಸಾಕಷ್ಟು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥ ಅನುಭವ ವ್ಯಕ್ತಿ. ಇನ್ನೊಂದು ಏನಂದ್ರೆ, ಕಾಂಗ್ರೆಸ್ ಅವರಿಗೆ ಗಾಣಿಗರ ಸಮಾಜದ ಓಟ್ ಬೇಕು, ಆರಿಸಿ ಬರತಕ್ಕಂಥವಾಗ ಎಲ್ಲ ಹಿರಿಯರು ಬೇಕು. ಆಮೇಲೆ ಒಂದು ಸರ್ಕಾರ ಬಂದ ಕೂಡಲೇ ಆ ಸಮಾಜದ ಹಿರಿಯರು ಬೇಡ, ಆರಿಸಿ ಬಂದಂಥ ಶಾಸಕರು ಬೇಡ ಅನ್ನೋ ಲೆಕ್ಕಕ್ಕೆ ಇದ್ದಾರೆ. ಅದಕ್ಕೆ ಸಚಿವ
ಅಪರ ಜಿಲ್ಲಾಧಿಕಾರಿಗಳಲ್ಲಿ ವಿಜಯಪುರ ಜಿಲ್ಲಾ ಗಾಣಿಗ ಸಮಾಜ ಬಾಂಧವರ ಪರವಾಗಿ ವಿನಂತಿಯನ್ನು ಏನು ಮಾಡ್ಕೊಳ್ಳೋದಂದ್ರೆ, ನಮ್ಮ ಒಂದು ಬೇಡಿಕೆಯನ್ನು ಕರ್ನಾಟಕ ರಾಜ್ಯದ ಜನತಾದಳ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರಿಗೆ ತಲುಪಿಸಬೇಕು ಅಂತಕ್ಕಂಥ ವಿನಂತಿ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಕರ್ನಾಟಕ ಸಚಿವ ಸಂಪುಟದಲ್ಲಿ ಗಾಣಿಗ ಸಮಾಜಕ್ಕೆ ಸುಮಾರು 8 ದಶಕಗಳಿಂದ ಅಂದರೆ ಸ್ವತಂತ್ರ ನಂತರ ಯಾರನ್ನೂ ಸಚಿವರನ್ನಾಗಿ ಮಾಡಿಲ್ಲ. ಸುಮಾರು ರಾಜ್ಯದಲ್ಲಿ 40 ರಿಂದ 50 ಲಕ್ಷ ಗಾಣಿಗ ಸಮಾಜ ಬಾಂಧವರಿದ್ದೇವೆ. ಇಂಥ ಒಂದು ಬೃಹತ್ ಸಂಖ್ಯೆಯಲ್ಲಿರ್ತಕ್ಕಂಥ ಗಾಣಿಗ ಸಮಾಜ ಬಾಂಧವರಿಗೆ ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವ ಸ್ಥಾನವನ್ನು ಮಾಡಿಲ್ಲ. ನಮಗೆಲ್ಲ ಗೊತ್ತಿದೆ, ಅನ್ಯ ಪಕ್ಷಗಳು ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ 3 ಜನರಿಗೆ ಗಾಣಿಗ ಸಮಾಜಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಇವತ್ತು ಗಾಣಿಗ ಸಮಾಜದ 3 ಜನ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಈ ರಾಜ್ಯದಲ್ಲಿ ಆಯ್ಕೆಯಾಗಿದ್ದಾರೆ. ಶ್ರೀಯುತ ಲಕ್ಷ್ಮಣ್ ಸವದಿ ಅವರು ಬೆಳಗಾವಿ ಜಿಲ್ಲಾ ಅಥಣಿಯಿಂದ, ಶ್ರೀಯುತ BK ಸಂಗಮೇಶ್ ಅವರು ಶಿವಮೊಗ್ಗ ಜಿಲ್ಲಾ ಭದ್ರಾವತಿಯಿಂದ, ಇನ್ನೋರ್ವ ಶಾಸಕ ಏನಾಗೈತೆ ನಿಮ್ಮ ಗಾಣಿಗ ಸಮಾಜದಿಂದ? ನಮ್ಮ ಬಿಜಾಪುರ ಜಿಲ್ಲಾ ಗಾಣಿಗ ಸಮಾಜ ಮತ್ತು ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ನಮ್ಮ ಸಮಾಜಕ್ಕೆ 80 ವರ್ಷದಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ. ನಮ್ಮ ಸಂವಿಧಾನ ಸಿಕ್ಕ ಹಿಡಿದು ನಮ್ಮ ಸಮಾಜಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಆದ ಕಾರಣ ನಮ್ಮ ಅಥಣಿ ಮತಕ್ಷೇತ್ರದ ಶಾಸಕರಾದಂಥ ಲಕ್ಷ್ಮಣ್ ಸವದಿ ಅವರಿಗೆ ಈಗ 2023ರಲ್ಲಿ ಅವರು ಪ್ರಥಮ ಬಾರಿ ಜೈಬೇರಿಯನ್ನು ಇಡೀ ರಾಜ್ಯದಾಗೆ ಹೆಚ್ಚಿನ ರಿಸಲ್ಟ್ ತೊಗೊಂಡು ಅವರು ಜೈಬೇರಿ ಹೊಡಿಸ್ಯಾರ. ಆದ ಕಾರಣ ಅವರಿಗೆ ನಮ್ಮ DK ಶಿವಕುಮಾರ್ ಅಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಅಲ್ಲಿ ಅವ್ರಿಗೆ ಮಾತು ಕೊಟ್ರ 2023 ಸೆಕೆಂಡ್ ಚಾನ್ಸ್ ಅಲ್ಲಿ ನಿಮ್ಗೆ ಮಂತ್ರಿ ಮಾಡ್ತೀವಿ ಮಾತು ಕೊಟ್ರ. ಆ ಮಾತಿನಂತೆ ಅವ್ರಿಗೆ ಸಚಿವ ಮಾಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತೀನು. ಮತ್ತು ನಮ್ಮ ಗಾಣಿಗರ ಸಮಾಜನು ಇಡೀ ರಾಜ್ಯದಲ್ಲಿ 45 ರಿಂದ 50 ಲಕ್ಷ ಜನ ಇದೆ. ಅವರಿಗೆ 80 ವರ್ಷದ ನ್ಯಾಯ ಸಿಕ್ಕಿಲ್ಲ. ಆದ ಕಾರಣ ನಮ್ಮ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಾಗಿ ನಮ್ಮ DK ಶಿವಕುಮಾರ ಮತ್ತು ಸಿದ್ದರಾಮಯ್ಯ ಅವರು, ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ನಾವು ಮನವಿ ಮಾಡ್ಕೊತೇವೆ. ಮತ್ತು DC ಆಫೀಸ್ಗೆ ಇವತ್ತು ಮನವಿ ಕೊಡಕ್ಕೆ ಬಂದೆವು. ಒಂದು ವೇಳೆ ನಮ್ಮ ಗಾಣಿಗ ಸಮಾಜಕ್ಕೆ ಅವರು ಮಂತ್ರಿ ಸ್ಥಾನ ಕೊಡದೇ ಹೋದರೆ 2023ರಲ್ಲಿ ನಮ್ಮ ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಬಳಿಕ 20 ರಿಂದ 25 ಸೀಟ್ ಬಂದವ. ಮತ್ತು ಅವರು ಮಂತ್ರಿ ಸ್ಥಾನ ಒಂದು ವೇಳೆ ಕೊಡಲೇ ಹೋದರೆ 2028ಕ್ಕೆ ನಮ್ಮ ರಾಜ್ಯದ ಗಾಣಿಗ ಸಮಾಜವನ್ನು ಅವರಿಗೆ ತಕ್ಕ ಪಾಠ ಕಲಿಸ್ತದೆಂದು ನಾನು ಮಾಧ್ಯಮ ಮುಖಾಂತರ ಹೇಳೋಕೆ ಇಷ್ಟಪಡುತ್ತೇನೆ. ಭೈರಪ್ಪ ಮಕಣಾಪುರ.